ಸರ್ ನಮಸ್ತೆ. ಸರ್ ನಮಸ್ಕಾರ. ನನಗೆ ದಿಢೀರ್ ನೆನಪಾಯ್ತಪ್ಪ ಈ ನೆಟ್ ಬೋಲ್ಟ್. ಅಯ್ಯೋ ಏನ್ ಸರ್ ಇವ್ರುಗಳು ಮಾತಾಡಕ್ಕೂ ಒಂದು ಅವ್ರವ್ರ ವ್ಯಾಲ್ಯೂ, ಅವ್ರ ತೂಕ, ಅವ್ರ ಪೊಸಿಷನ್ ನೋಡ್ಕೊಂಡು ಮಾತಾಡ್ಬೇಕು. ಅದನ್ನ ಅಲ್ಲ, ಅದ್ರಲ್ಲಿ ಸರಿ ಇದೆ, ಬರ್ತಾ ಇಲ್ಲ ಆಕ್ಟರ್ಗಳು ಅನ್ನೋದು ಮೊದಲಿಂದ ಈ ಕಂಪ್ಲೇಂಟ್. ರಾಜ್ಕುಮಾರ್ ಅವರು ಹೋದ್ಮೇಲೆ, ವಿಷ್ಣುವರ್ಧನ್ ಅಂಬರೀಶ್ ಎಲ್ಲ ಹೋದ್ಮೇಲೆ ಇವ್ರುಗಳೆಲ್ಲ ಯಾರು ಆ ಲೀಡರ್ಶಿಪ್ ತಗೊಳಕ್ಕೂ ರೆಡಿ ಇಲ್ಲ. ಆಮೇಲಿಂದ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಕ್ಕೂ ರೆಡಿ ಇಲ್ಲ. ಆಮೇಲೆ ಯಾವುದೇ ಫಂಕ್ಷನ್ಗಳಿಗೆ ಬರೋದಿಲ್ಲ ಇವರು. ಇದು ಅವ್ರಿಗೀಗ ಕರ್ನಾಟಕ ಬೇಕಾಗಿಲ್ಲ, ಅವರೆಲ್ಲ ಪ್ಯಾನ್ ಇಂಡಿಯಾಗ ಆಗ್ತಿದ್ದಾರೆ. ಅವ್ರಿಗೇನ್ ಭಯ ಅಂದ್ರೆ ಎಲ್ಲಿ ಕರ್ನಾಟಕಕ್ಕೆ ಬಂದು ನಾವು ಸಪೋರ್ಟ್ ಮಾಡ್ಬಿಟ್ರೆ ನಮ್ಮ ಪಿಕ್ಚರ್ಗಳನ್ನ ನೋಡಲ್ಲ ಅನ್ನೋದು ಒಂದು ಭಯ ಇವ್ರಿಗೆ. ಆ ಭಯದಲ್ಲಿ ಇವ್ರ ಪಿಕ್ಚರ್ಗಳು ಏನ್ ವ್ಯಾಪಾರ ಮಾಡ್ತೀನಿ ಅಂತ ನಮ್ಗೆ ಗೊತ್ತು, ಪ್ಯಾನ್ ಇಂಡಿಯಾದಲ್ಲಿ ಕಲೆಕ್ಷನ್ಸ್ ಏನೇನಾಗಿದೆ ಅಂತ. ಹೌದು, ಸುಮ್ಮನೆ ಆ ಭ್ರಮೆನಲ್ಲಿ ಇಲ್ಲಿ ಇತ್ಲಾ ಕಡೆ ಇಂಡಸ್ಟ್ರಿಗೂ ಏನು ಮಾಡ್ತಾ ಇಲ್ಲ ಅವರು. ಬರೀ ಕನ್ನಡದಿಂದ ಮೇಲಕ್ಕೆ ಹೋಗ್ಬೇಕಷ್ಟೇ ಅವರು, ಆಮೇಲಿಂದ ಬೇಕಾಗಿಲ್ಲ ಕನ್ನಡ. ಹೌದು, ಹಾಗೆ ಆ ರೀತಿಯಲ್ಲಿ DKC ಹೇಳಿದ್ದು ಸರಿ ಅಲ್ವಾ? ಅದು ಸರಿ ಇದೆ, ಬಟ್ ಹೇಳಿದ್ದು ವರ್ಡ್ಗಳು ಸರಿ ಇಲ್ಲ ಅಂತ ಅಷ್ಟೇ ಹೇಳೋದು. ಅಷ್ಟೇ, ಒಪಿನಿಯನ್ ಕರೆಕ್ಟ್ ಇದೆ. ಒಪಿನಿಯನ್ ಕರೆಕ್ಟ್ ಆಗಿದೆ, ಅದ್ರದ್ದೇನು ಮಾತೇ ಇಲ್ಲ. ಯಾಕಂದ್ರೆ ಇವ್ರು ಯಾವ್ದಕ್ಕೂ ಬರೋದೇ ಇಲ್ವಲ್ಲ ಸರ್. ಯಾವ್ದಾದ್ರು ಒಂದ್ ಇದಕ್ಕಿದಾರ ನೋಡಿ. ಹೌದು, ಇವತ್ತು ಇಷ್ಟೊಂದು ಕನ್ನಡ ಡಿಟೋರಿಯೇಟ್ ಆಗ್ಬಿಟ್ಟಿದೆ. ಒಂದ್ ಶೋ ಮೇಲೆ ನಡೆಯೋದೇ ಇಲ್ಲ ಪಿಕ್ಚರ್. 10 ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಯಾರಿಗೂ ಉಪಯೋಗ ಇಲ್ಲ. ಅದರ್ ಲ್ಯಾಂಗ್ವೇಜು 5 ಕೋಟಿಯಿಂದ 10 ಕೋಟಿ ಆಯ್ತು, 15 ಆಯ್ತು, 30 ಆಯ್ತು, 40 ಆಯ್ತು, 50ಕ್ಕೆ ಹೋಗ್ಬಿಟ್ಟಿದೆ. ಏನ್ ಕಾಳಜಿ ಇದೆ ಇವ್ರಿಗೆ? ಇವ್ರ ಪಿಕ್ಚರ್ಗಳು ಏನ್ ದೊಡ್ಡದಾಗಿ ಏನು ಹೋಗ್ತಾ ಇಲ್ಲ. ಒಳಗಡೆ ಸತ್ಯ ತೆಗೆದ್ರೆ ಎಲ್ಲ ಗೊತ್ತಾಗುತ್ತೆ. ಸುಮ್ನೆ ಈ ಟಿವಿ ಮಾಧ್ಯಮದಲ್ಲಿ 30 ಕೋಟಿ ಬಂತು, 20 ಕೋಟಿ ಬಂತು ಅಂತ ನೀವು ಒಳಗೆ ಇರೋರು ನಿಮ್ಗೆ ಗೊತ್ತಾಗದಿರುತ್ತಾ? ಹೌದು, ಕವರ್ ಕೊಟ್ಟ ತಕ್ಷಣ ಅವ್ರು ಏನ್ ಬೇಕೋ ಹೇಳ್ಬಿಡ್ತಾರೆ ಅಲ್ವಾ? ಮೀಡಿಯಾ ಪಬ್ಲಿಷ್ ಮಾಡ್ತದೆ. ಹೌದು, ಪಬ್ಲಿಷ್ ಮಾಡ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ರಪ್ಪಾಗಿ ಹೇಳಿದ್ದಾರೆ. ಅದು ಸ್ವಲ್ಪ ಹರ್ಟ್ ಆಯ್ತು. ಯಾಕಂದ್ರೆ ಗೋಕಾಕ್ ಚಳುವಳಿಯಿಂದ ಕೂಡ ಕನ್ನಡ ಇಂಡಸ್ಟ್ರಿ ಯಾವಾಗಲೂ ವರ್ಕ್ ಮಾಡ್ಕೊಂಡೇ ಬಂದಿದೆ. ಮಾವೇರಿ ವಿಚಾರದಾಗಿರ್ಬೋದು, ಮಾವೇರಿ ವಿಚಾರದಲ್ಲಿ ನಾನು ಹಂಸಲೇಖನೇ ನಿಂತ್ಕೊಂಡು, ನಂಜುಂಡೇಗೌಡರು ಅವಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ರಾಜ್ಕುಮಾರ್ ಅವ್ರು ನಿಂತ್ಕೊಂಡು ಬಾಯ್ಕಾಟ್ ಮಾಡ್ತಿದ್ವಿ. ಇವೆಲ್ಲ ಮಾಡಿದ್ದಾರೆ. ಏಕಾಏಕಿ ಬರಲ್ಲ ಅಂತ ಹೇಳೋದು ತಪ್ಪಾಯ್ತು. ಬಟ್ ಇದು ಒಂಥರ ಬೆದರಿಕೆ ಹಾಕಿದ ಹಾಗೆ ಆ ಫೀಲಿಂಗ್ ಬರುತ್ತಾ? ಅದೇ ಅದು ಬಂತು ಸರ್. ಅಲ್ಲಿ 2 ಪಾಯಿಂಟ್ ಇದೆ. ನೀವೇನ್ ಪರ್ಮನೆಂಟ್ ಆಗಿರ್ತೀರಾ ಸರ್ 100 ವರ್ಷ? ನೆಕ್ಸ್ಟ್ ಇಯರ್ ಎಲೆಕ್ಷನ್ ನೀವು ಸೋತ್ರೆ ನಿಮ್ಮನ್ನ ಯಾರು ಕೇಳೋರು ಇರಲ್ಲ. ಆಮೇಲೆ ಕನ್ನಡದ ನೆಲ ಎಲ್ಲ ಜಲ ಎಲ್ಲ ಯಾರ್ದು ಸರ್? ಏನೋ ಬರ್ದಿಟ್ಕೊಂಡಿದಾರ ಪರ್ಮಿಷನ್ ಕೊಡಕ್ಕೆ. ಈಗ ನಿಮ್ಮ ಎಸ್ಟೇಟ್ ಅಲ್ಲಿ ನಾನು ಶೂಟ್ ಮಾಡ್ತೀನಿ, ಯಾರನ್ನ ಕೇಳ್ಬೇಕು? ಸೆಂಟ್ರಲ್ ಗೌರ್ಮೆಂಟ್ ಫಿಲ್ಮ್ಸ್ ಮಾಡ್ತೀನಿ, ಇವ್ರನ್ನ ಕೇಳ್ಬೇಕಾ ನಾವು? ಆಮೇಲೆ ಇನ್ನೊಂದು, ನೀವ್ ಏನ್ ಕೊಡ್ತಾ ಇದೀರಾ, ಏನ್ ಮಾಡಿದೀರಾ ಕನ್ನಡ ಇಂಡಸ್ಟ್ರಿಗೆ ಅದು ಹೇಳಿ ನನಗೆ. ನೀವು ಕೊಟ್ಟಿರೋ 10 ಲಕ್ಷ ಸಬ್ಸಿಡಿ ಸಮಾನಾಂತರ ಹಂಗದು. ಇವತ್ತು ಪಕ್ಕದ ರಾಜ್ಯಗಳಲ್ಲೆಲ್ಲ 5 ಕೋಟಿ 7 ಕೋಟಿ ಕೊಡ್ತಾರೆ. ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡಿದ್ರೆ 7 crores. ಅಂದ್ರೆ ಎಲ್ಲ ಹೋಟೆಲು, ಕಾರು, ಸಬ್ಸಿಡಿ ಎಲ್ಲ ಸೇರಿ. ಉತ್ತರ ಪ್ರದೇಶದಲ್ಲಿ 4.25 ಕೋಟಿ ಕೊಡ್ತಾ ಇದಾರೆ, ಮಧ್ಯಪ್ರದೇಶದಲ್ಲಿ 4 ಕೋಟಿ ಕೊಡ್ತಾ ಇದಾರೆ. ಯಾಕೆ ಇದು ಮಾಡ್ಬೇಕು ನಾವು? ರೈಲ್ವೆ ಸ್ಟೇಷನ್ ನಲ್ಲಿ ಕೂಲಿ ಹೊತ್ತವ್ರು ಸರ್ ನಾವು. ನಮ್ಗೆ ಯಾವ ರೈಲ್ವೆ ಸ್ಟೇಷನ್ ಆದ್ರೇನಂತೆ ಅಲ್ವಾ? ಸೊ ನೋಡ್ಬೇಕು. ಆಮೇಲೆ ಎಷ್ಟು ಡಿಮ್ಯಾಂಡ್ಸ್ ಹೇಳಿ ಕೇಳಿ 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 ಸಾಕಾಗೋಯ್ತು. ಏನಾಯ್ತು ಮೈಸೂರಲ್ಲಿ ನಿಮ್ಮ ಪ್ರಯತ್ನ ಅದು ಇದ್ದಿದ್ದು ಅಲ್ವಾ? 15 ವರ್ಷ ಬೇಕಾ? 70 ವರ್ಷ ಅಲ್ಲ, 70 ವರ್ಷದಿಂದ ಫಿಲಂ ಸಿಟಿಗೆ ಡಿಮ್ಯಾಂಡ್. ಅದ್ರಲ್ಲಿ ನಂದೊಂದು 15 ವರ್ಷ ಲಾಸ್ಟ್ ಅಲ್ಲಿ ಏನೋ ಪುಣ್ಯಕ್ಕೆ ಸಿದ್ದರಾಮಯ್ಯನವರು ಇರೋದ್ರಿಂದ ಅದು ಒಂದು ಹಂತಕ್ಕೆ ಬಂದಿದೆ ಈಗ. ಅದು ಇನ್ನು ಏನೇನು ಇದೆಯೋ ಮುಂದಕ್ಕೆ ಅದು ಸ್ಟಾರ್ಟ್ ಆಗೋವರೆಗೂ ಅನ್ನೋದು ಒಂದು ಭಯ ಇದೆ. ಯಾಕಂದ್ರೆ ಯಾವುದೇ ಸ್ಪೀಡಾಗಿ ಕೆಲಸ ಆಗ್ತಿಲ್ಲ ನೋಡಿ. ಒಂದು ಟೆಂಡರ್ ಕರೆಯಕ್ಕೆ 2 ವರ್ಷ ಆಗಿದೆ. ಇನ್ ಟೆಂಡರ್ ಬರ್ದು ಅದು ಆಗಿದೆ ಸರ್. ಬೇರೆ ಸ್ಟೇಟ್ಗಳಲ್ಲೆಲ್ಲ ಸಿನಿಮಾಟೋಗ್ರಫಿಕ್ ಮಿನಿಸ್ಟ್ರಿ ಇದೆ ಸರ್. ತಮಿಳ್ನಾಡಲ್ಲಿ, ಇದರಲ್ಲಿ ಆಂಧ್ರದಲ್ಲೆಲ್ಲ ನಾವು ಎಷ್ಟು ಸರಿ ಹೇಳಿದೀವಿ, ಒಂದು
ಮಿನಿಸ್ಟ್ರಿನ ಅಥವಾ ಡೆವಲಪ್ಮೆಂಟ್ ಬೋರ್ಡ್ ಮಾಡಿ ಅಂತ ಆಂಧ್ರ ಪ್ರದೇಶದ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈಗ ನೋಡಿ ಮೊನ್ನೆ ತಮಿಳ್ನಾಡಲ್ಲಿ 100 ಎಕರೆನಲ್ಲಿ ಅಲ್ಟ್ರಾ ಮಾಡ್ರನ್ ಫಿಲ್ಮ್ ಸಿಟಿ ಪ್ಲಸ್ 100 ಎಕರ್ಸು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲನೂ ಮನೆಗಳಿಗೆ ಮಾಡ್ತಿದ್ದಾರೆ. ನಾವು ಇಲ್ಲಿ 5 ವರ್ಷದಿಂದ ಕೇಳ್ತಾ ಇದೀವಿ ಒಂದು ಸೊಸೈಟಿ ಮಾಡ್ಕೊಂಡು, ಅದು ದುಡ್ಡು ಕೊಡ್ತೀವಿ ಅಂತ, ಇನ್ನೇನು ಫ್ರೀ ಕೇಳಿಲ್ಲ. ಆ ಜಾಗ ತೋರ್ಸಕ್ಕೇನೆ 5 ವರ್ಷ ಆಯ್ತು, ಇನ್ನೂ ಕೊಟ್ಟು ತೋರ್ಸಕ್ಕೆ ಇಲ್ಲ. ಎಲ್ಲ ಬೇಕಾದಷ್ಟಿದೆ. ಅಲ್ಲ, ಈ ನಟ್ಟು ಬೋಲ್ಟು ಅಂತ ಹೇಳಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು ಸರ್? ಏನ್ ಮಾಡ್ಬೇಕು ಅಂತ ಅನ್ನಿಸ್ತು? ಅಲ್ಲ, ನಟ್ಟು ಬೋಲ್ಟು ಅಂತ ಅಂದ್ರೆ ಆ ಲೆವೆಲ್ಗೆ ಮಾತಾಡಬಾರ್ದಾಗಿತ್ತು. ಅದೀಗ ರಾಜ್ಕುಮಾರ್ಗೂ ಸೇರ್ಸಿ ಮಾತಾಡಂಗಾಯ್ತಲ್ಲ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷನ್ ಅವ್ರಿಗೆಲ್ಲ ಕಲಾವಿದರಿಗೆ ಅಂದ ತಕ್ಷಣ ಎಲ್ಲರೂ ಸೇರ್ಬಿಡ್ತಾರಲ್ಲ. ಆಮೇಲೆ ಒಬ್ಬ ಯಾವನೋ MLA ಮಾತಾಡ್ತಾನೆ, ನಾವು ಟ್ಯಾಕ್ಸ್ ಫ್ರೀ ಕೊಟ್ಟಿದೀವಿ ಅಂತ. ಟ್ಯಾಕ್ಸ್ ಫ್ರೀ ನಿಂತೋಗಿ 3 ವರ್ಷ 4 ವರ್ಷ ಆಗೋಯ್ತು. GST ಬಂದು ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಈಗ. 5 ವರ್ಷದಿಂದ ಸಬ್ಸಿಡಿ ಕೊಟ್ಟಿಲ್ಲ, 5 ವರ್ಷದಿಂದ ಅವಾರ್ಡ್ಗಳು ಕೊಟ್ಟಿಲ್ಲ ಅಲ್ವಾ? ಸರ್ಕಾರದ ಪ್ರೋಸೆಸ್ ತಾನೆ ಅದು. ಅದ್ರ ಇನ್ನೊಬ್ಬರನ್ನ ಬ್ಲೇಮ್ ಮಾಡಕ್ ಮೊದಲು ನಮ್ಗೆ ಏನಾಗ್ತಿದೆ ಅನ್ನೋದನ್ನ ನೋಡ್ಬೇಕಲ್ಲ. ಬಟ್ ಈ ಜಗಳ ಕಚ್ಚಾಟ ಮುಂದುವರೆದಿದೆ, ಏನಾಗುತ್ತೆ ರಿಸಲ್ಟ್? ಏನಿದೆಲ್ಲ ಒಂಥರ ನ್ಯಾಚುರಲ್ ಡೆತ್ ಆಗ್ಬಿಡುತ್ತೆ ಅಷ್ಟೇ ಸರ್. ಇನ್ನೊಂದು ಇಶ್ಯೂ ಬಂದ ತಕ್ಷಣ ಇದು ಮುಚ್ಚೋಗ್ಬಿಡುತ್ತೆ ಅಷ್ಟೇ. ಆ ತರ ನಮ್ಮಲ್ಲಿ ಫೈಟಿಂಗ್ ಸ್ಪಿರಿಟ್ ರಾಜ್ಕುಮಾರ್ ಅವ್ರ ಕಾಲಕ್ಕೆ ಹೊರಟೈತೆ ಅಲ್ವಾ? ಹೌದೌದು. ನಾನು ರಾಜ್ಕುಮಾರ್ ಅವ್ರ ಜೊತೆ 5-6 ದೊಡ್ಡ ಇದನ್ನ ನಾನು ಅವ್ರ ಜೊತೆ ಇಟ್ಕೊಂಡು ಲೀಡರ್ಶಿಪ್ ಅಸೆಂಬರ್ಗ ತಗೊಂಡು ಮಾಡಿದೀವಿ. 100% ಟ್ಯಾಕ್ಸ್ ಫ್ರೀ ಆಗಿರ್ಬೋದು. ಆಮೇಲಿಂದ 7 ವಾರಕ್ಕೆ ಬರಬೇಕು ಅಂತ ಆವಾಗಲೇ ಪ್ಲಾನ್ ಮಾಡಿದ್ವಿ ನಾವು. ಅದರ್ ಲ್ಯಾಂಗ್ವೇಜ್ ನ ಇದ್ ಮಾಡ್ಬೇಕು ಅಂತ ಡಬ್ಬಿಂಗ್ ಬಂದ್ಬಿಡ್ತು ಅವ್ರಿಗೆ ಇದ್ದಾಗ ಎಲ್ಲ. ಈ ತರದ್ದೆಲ್ಲ ಆಗಿ ಇವತ್ತು ಯಾರು ಸರ್ ಲೀಡರ್ಶಿಪ್ ತಗೊಳಕ್ಕೆ ರೆಡಿ ಇಲ್ಲ ಯಾರು. ಬೇರೆ ಸಂಘ ಸಂಸ್ಥೆಗಳೆಲ್ಲ ಒಂಥರ ಅವ್ರಿಗೆ ಪವರ್ ಇಲ್ಲಂಗ ಆಗ್ತಿದೆ. ಅಲ್ಲ, ಈಗ ಕಲಾವಿದ ಕಡೆಯಿಂದಲೇ ಲೀಡರ್ಶಿಪ್ ಯಾಕೆ? ನೀವು ಆಗ್ಬೋದಲ್ಲ. ಅಯ್ಯೋ, ನಮಗ್ ಬೇಡಿ ಸರ್, ನಾವು ಚಿಕ್ಕವ್ರು. ಸರ್ ಇಲ್ಲ, ಅಡ್ವಾಂಟೇಜ್ ಏನಿದೆ ಗಣೇಶ್ ಕಾಸರಗೋಡು ಅಂದ್ರೆ, ಕಲಾವಿದರು ಅಂದ್ರೆ ಒಂದಿಷ್ಟು ಜನ ಸೇರ್ತಾರೆ. ಅದರಿಂದಾನೇ ಈಗ ರಾಜ್ಕುಮಾರ್ ಅವ್ರು ಒಂದ್ ಕಾಲ್ ಕೊಟ್ಟ ತಕ್ಷಣ ಎಂಟೈರ್ ಕರ್ನಾಟಕ ಎದ್ದು ಬಂದ. ಹೌದೌದು, ನಾವೆಲ್ಲ ಕನ್ನಡ ನೋಡಿದ್ದಲ್ಲ, ನಾವೆಲ್ಲ ನೋಡಿದೀವಲ್ಲ. ನಾವು ನಮ್ಮ ಮನೆಗೆ ಧರ್ಮ್ ಸಿಂಗ್ ಅವ್ರು ಬಂದ್ಬಿಟ್ಟಿದ್ರು CM ಆಗಿದ್ದಾಗ. ಏನಾದ್ರು ಮಾಡಿ ರಾಜ್ಕುಮಾರ್ ಅವ್ರನ್ನ ವಾಪಸ್ ತಗೋ ಕೇಳಪ್ಪ ಅಂತ. ಕ್ಯಾಬಿನೆಟ್ ಮಿನಿಸ್ಟರ್ಗಳೆಲ್ಲ ಬಂದ್ಬಿಟ್ಟಿದ್ರು ಸರ್, 9 ಜನ ನನ್ನ ಮನೆಗೆ. ಹಂಗಿತ್ತು ಪವರ್. ಇವ್ರಿಗೂ ಇದೆ, ಬಟ್ ಅದನ್ನ ಇವ್ರು ಭಯ ಬಿದ್ದು ಈ ಪ್ಯಾನ್ ಇಂಡಿಯಾದ ಸಿಗಾಕೊಂಡ್ಬಿಟ್ಟು ಭ್ರಮೆನಲ್ಲಿ ಎಲ್ಲಿ ತಮಿಳಲ್ಲಿ ತೆಲುಗು ನಮ್ಮನ್ನ ಬ್ಯಾನ್ ಮಾಡ್ಬಿಡ್ತಾರೋ ಅಂತ ಇವರು ಕನ್ನಡದವ್ರನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಅದು ಇವ್ರ ಕಲೆಕ್ಷನ್ ಏನಾಗುತ್ತೆ ಅಂತ ನಮಗ್ ಗೊತ್ತಲ್ಲಿ. ಬಟ್ ಆದ್ರೂ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಒಬ್ರು ರೆಡಿ ಇಲ್ಲ. ಬಟ್ ನೀವು ಅದೊಂದು ವಿಡಿಯೋ ನೋಡಿದೆ ಸರ್, ನೀವು ನಾವು ಇಲ್ಲಿ ಅಲ್ಲದ್ರೆ ಅಲ್ಲಿಗೆ ಹೋಗ್ಬಿಡ್ತೀವಿ ಅಂತೇಳಿ, ಅದು ಸ್ವಲ್ಪ ಅವರು ನೆಟ್ಟು ಬೋಟದಷ್ಟೇ ಕಾರ್ ಆಗಿಲ್ವಾ ಸರ್? ತಪ್ಪೇನಿಲ್ಲ ಸರ್, ನನಗೆ 5 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟು ನಾನು ಜೀವನ ಮಾಡಕ್ಕೆ ಎಲ್ಲ ಹೋಗ್ಬೇಕು ಸರ್? ಅಲ್ಲ, ಈಗ ನೀವು ಬೆಳೆಸಿದ ಚಿತ್ರರಂಗ ಸರ್ ಇದು. ಕರೆಕ್ಟ್ ಸರ್, ಅದನ್ನ ಬೆಳೆಸೋದಕ್ಕೆ ನೀವೇನು ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ತಂದೆಯವ್ರದ್ದು ಒಂದು ಪುಸ್ತಕ ಮಾಡೋದಕ್ಕೆ ಸರ್ಕಾರದಲ್ಲಿ ತಿರುಗಿ ಸಾಕಾಯ್ತು. ಅಯ್ಯಪ್ಪ, ಒಂದ್ ಬುಕ್, ಇನ್ನೇನ್ ಜಾಸ್ತಿ ಏನಿಲ್ಲ. ಶಂಕರ್ ಸಿಂಗ್, ಮಹಾತ್ಮ ಪಿಕ್ಚರ್ಸ್. ಓಕೆ, ಅವತ್ತು ಹೇಳಿದ್ರಿ ಸರ್ ನೀವು, ಕರೆಕ್ಟ್. ಹೌದು, ಬುಕ್ ಎಲ್ಲ ರೆಡಿ ಮಾಡಿ ಆಗಿಲ್ವಾ? ಇಲ್ಲ, ಬುಕ್ ಎಲ್ಲ ರೆಡಿ ಆಗಿದೆ. ಎಲ್ಲಿ ತಿರುಗೋ CM ಅವ್ರು ಸಿಗೋದಿಲ್ಲ, ಆ ಪುಸ್ತಕ ಪ್ರಾಧಿಕಾರಕ್ಕೆ ಲೆಟರ್ ಕೊಟ್ಟರೆ ಬರೆಯೋದಿಲ್ಲ. ಅದೆಲ್ಲ ಬೇಸಲ್ಲ ಸರ್, ಇದು ಇಂಡಸ್ಟ್ರಿಗೆ. ಏನ್ ನಮ್ಗೇನ್ ಸರ್ ಜೀವನ ನಡಿಬೇಕು, ಯಾವ ಸ್ಟೇಷನ್ ಆದ್ರೆ ಏನು ಕೂಲಿ ಮಾಡಕ್ಕೆ. ಬಟ್ ಇದು ಬೇಸರದಿಂದ ಹೇಳೋದು. ಹೌದು, ಬೇಸರದಿಂದಾನೇ ಹೇಳೋದು. ನಿಮ್ಮನ್ನ ಏನಕ್ಕೂ ರಿಕಗ್ನೈಸ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಈಗ ನೋಡಿ, ಮೋದಿ ಅವರು ಮೊನ್ನೆ ರಾಜ್ ಕಪೂರ್ 100 ಇಯರ್ಸ್ ಆದ ತಕ್ಷಣ ಅವ್ರ ಫ್ಯಾಮಿಲಿನ ಕರೆದು ಒಂದು ಊಟ ಹಾಕಿ ಫೋಟೋ ತೆಗೆಸ್ಕೊಂಡು ಇದ್ ಮಾಡಿದ್ರು. ಮೊನ್ನೆ ನಾಗಾರ್ಜುನ್ ಫ್ಯಾಮಿಲಿನ ಕರೆದು 75 ವರ್ಷ ಆಗಿದೆ ನಾಗೇಶ್ವರ ರಾವ್ ಅಂತ. ಈ ತರ ಒಂದೊಂದು ಇದ್ರಲ್ಲೂ ಮಾಡ್ತಾ ಇದಾರೆ. ನಮ್ಮಲ್ಲಿ ಯಾವ್ದು ಆ ತರದ್ದು ಇಲ್ವೇ. ಸರಿ, ಒಂದ್ ನ್ಯಾಷನಲ್ ಆರ್ಕೆಸ್ಟ್ರಾ ಮಾಡಿ ಅಂತ ಹೇಳಿ ಸಾಕಾಯ್ತು.
ಒಂದು ಆರ್ಕಿಪ್ಸ್ ಇದ್ದ. ಎಸ್ ಸರ್. ನಾವು 8 ಜನ ಈ ಸಂಘ ಸಂಸ್ಥೆಗಳೇ ಬೇಡ ಅಂತ ಹೇಳಿ ನಾನು, ಗಿರೀಶ್ ಕಾಸರವಳ್ಳಿ, ಶೇಷಾದ್ರಿ, ನಂಜುಂಡೇಗೌಡರು, ಇನ್ನು ಹಲವಾರು ಈ ಬೊಮ್ಮಾಯಿ ಹತ್ರ 4 ದಿವಸ ಕಂಟಿನ್ಯೂಸ್ ಆಗಿ ಮೀಟಿಂಗ್ ಮಾಡಿದ್ವಿ. ಒಂದು ಮಿನಿ ಥಿಯೇಟರ್ ಬೇಕು, ಅದಕ್ಕೊಂದು ಚಿಕ್ಕ ಅಮೆಂಡ್ಮೆಂಟ್ ಆಗಬೇಕು ಆರ್ಡರ್ ಅಂತ. 50 ಲಕ್ಷ ಸಬ್ಸಿಡಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಆರ್ಡರ್ ಒಂದು ಅಮೆಂಡ್ ಮಾಡೋದಕ್ಕೆ ಆಗಿಲ್ಲ. ಒಂದು ಮಿನಿ ಥಿಯೇಟರ್ಸ್ ಇವತ್ತು ಬೇಕು ಕನ್ನಡಗೆ. ಹೌದು, ನಾವು ಮಲ್ಟಿಪ್ಲೆಕ್ಸ್ನಲ್ಲಿ ಹಾಕಕ್ಕಾಗಲ್ಲ. ಅದು ಆಗಲೇ ಇಲ್ಲ, ಹಾಗೆ ಉಳ್ಕೊಂಬಿಟ್ಟು ಹಲವಾರು ಈ ಥರದ್ದು ಯೋಚನೆಗಳು ಆಗೋದೇ ಇಲ್ಲ. ಎಷ್ಟು ಅಂತ ತಿರ್ಗೋದು ನಮ್ದು ಕೆಲಸಗಳು ಕಾರ್ಯಗಳು ಬಿಟ್ಬಿಟ್ಟು. ಆಮೇಲಿಂದ ನಾವೆಲ್ಲ ಸೇರಿ ಅವಾಗ 250 ರೂಪಾಯಿ ಮೇಲೆ ಟಿಕೆಟ್ ಇಡಬಾರ್ದು ಅಂತ ಆರ್ಡರ್ ಮಾಡಿಸಿದ್ವಿ ಸಿದ್ದರಾಮಯ್ಯನವರು ಹೇಳಿ. ಇದರಲ್ಲಿ ಸ್ಪಂದಿಸೋರು ಸಿದ್ದರಾಮಯ್ಯ ಒಬ್ಬರೇನೆ ಸ್ವಲ್ಪ ನಮ್ಮ ಇಂಡಸ್ಟ್ರಿಗೆ ಮಾಡಿದ್ರು. ಒಬ್ಬ ಯಾರೋ ಅಧಿಕಾರಿ ಬೇಕು ಅಂತ ಲಂಚ ತಿಂದ್ಬಿಟ್ಟು ಮಲ್ಟಿಪ್ಲೆಕ್ಸ್ನವ್ರ ಜೊತೆ ರಾತ್ರಿ ಪಾರ್ಟಿ ಮಾಡ್ಬಿಟ್ಟು ಎಷ್ಟು ಲಕ್ಷ ತಗೊಂಡಿದಾನಂತಾನು ನಮಗ್ ಗೊತ್ತು. ಅದನ್ನೇನ್ ಮಾಡ್ಬಿಟ್ರು, ಅವ್ರು ಬೆಳಿಗ್ಗೆ ಕೋರ್ಟ್ಗೆ ಹೋಗೋದಿಕ್ಕೆ ಸಂಸ್ಕೃತಿ ಇಲಾಖೆಯಿಂದ ಆರ್ಡರ್ ಪಾಸ್ ಮಾಡ್ಬಿಟ್ರು. ಹೋಮ್ ಡಿಪಾರ್ಟ್ಮೆಂಟ್ ಇಂದ ಆಗ್ಬೇಕಾಗಿತ್ತು ಸರ್. ಪ್ರತಿ ವರ್ಷ 4,000 ಕೋಟಿ ಹೋಗುತ್ತೆ ಸರ್ ಕರ್ನಾಟಕದಿಂದ. ಇದನ್ನ ಹೇಳಿ 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 ಸಾಕಾಯ್ತು. ಇವತ್ತು 50 ಕೋಟಿ ರೂಪಾಯಿ ಒಂದು ಅದರ್ ಲ್ಯಾಂಗ್ವೇಜ್ ಪಿಕ್ಚರ್. ನಮ್ದು ಏನಕ್ಕೆ ಬಂದಿದೆ ಗೊತ್ತಲ್ಲ, ಒಂದೇ ಶೋ ಈಗ, ಓನ್ಲಿ ಒನ್ ಶೋ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.